ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ ಇಷ್ಟೆಲ್ಲ ಮಾತಾಡೋದಕ್ಕೆ. ಬರೀ ಮಾತಾಡೋದು ಒಂದೇ ಅಲ್ಲ ಕಣ್ಲಜ್ಜವ್ರ, ಬುಸ್ರೀತ ಬೆಳೆ ನಾಟಕ ಮಾಡ್ತಾವಳೆ, ಒಲೆ ಹೆಚ್ಕೊಂಡ್ಬಿಟ್ಟವಳೆ ಅವಳು. ಕರಿಯಮ್ಮೆ ಅವಳನ್ನ ಬತ್ತಾ ಬತ್ತಾ ಅವಳ ನಾಲ್ಗೆ ಉದ್ದ ಆಯ್ತಾ ಇದೆ, ಮಾತು ಜಾಸ್ತಿ ಆಯ್ತಾ ಇದೆ. ಇದಕ್ಕೆಲ್ಲ ಒಂದು ಶಾಸ್ತಿ ಮಾಡಲೇಬೇಕು. ಕರಿ ಅವಳ ಮೊದಲು. ಭಾವನಾ, ಏ ಭಾವನಾ, ಭಾವನಾ, ಕಿವಿಗೆ ಏನ್ ಮಾಡ್ಕೊಂಡವಳೆ ಅವಳು? ಎಷ್ಟು ಕರಿಬೇಕಮ್ಮ ಅವಳನ್ನ? ಭಾವನಾ, ಆಹಾ ಬಂದ್ಬಿಟ್ಲು ದೊರೆ ಮಗಳು. ಏನಮ್ಮಿ, ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು? ಯಾರ ಮನೇಲಿ ಇದೆಯಾ, ಯಾರ ಜೊತೆ ಇದೆಯಾ ಅನ್ನೋ ಜ್ಞಾನ ಬೇಡ ನಿನಗೆ? ನಾಲ್ಗೆ ಏನಾರ ಅರಿ ಬಿಟ್ರೆ ಆ ನಾಲ್ಗೆನ ಕತ್ತರಿಸಿ ಬಿಸಾಕ್ಬಿಡ್ತೀನಿ ಸರ್. ಏನೋ ಹಂಗ್ ನೋಡ್ತಾ ಇದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋ ಮಾನ ಮರೋದೇ ಇಲ್ಲ ನಿನ್ಗೆ? ಏನ್ ಬಾಯಿ ಹೋದಂಗೆಲ್ಲ ಮಾತಾಡ್ತಾ ಇದೆಯಂತೆ? ಜನ ಇವತ್ತು ಸರಿ ಹೋಯ್ತಾಳೆ, ನಾಳೆ ಸರಿ ಹೋಯ್ತಾಳೆ ಅಂತ ನೋಡ್ತಾ ಇದ್ರೆ ಯಾಕೋ ನಿಂದ ಅತಿ ಆಯ್ತಾ ಇದೆ. ಸರಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಥವಾ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಮಾವ? ಏನ್ ನಿನ್ ಮಾತಿನ ಅರ್ಥ? ಅರ್ಥ ಆಗ್ಲಿಲ್ವಾ ಮಾವ? ಇದರಲ್ಲಿ ನಿಮಗೇನು ಉದ್ದೇಶ ಇದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಇವರೆಲ್ಲರದು ಏನು ಉದ್ದೇಶ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಮ್ಮಿ ದೊಡ್ಡ ಯಜಮಾನಿ ತರ ಮಾತಾಡ್ತಾ ಇದೆಯಲ್ಲ, ಏನ್ ಗೊತ್ತು ನಿನಗೆ? ಅತ್ತೆ ಹೇಳಿದಾರಲ್ಲ ಅಜ್ಜಿ, ನನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ. ಅವ್ರ ಉದ್ದೇಶನೇ ಅಲ್ಲ, ನನ್ನ ಉದ್ದೇಶನೂ ಅದೇನೇ. ಹೆಂಗಾದ್ರೂ ಮಾಡಿ ನಿನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ. ನೀ ಮನೇಲಿರೋದು ನನಗೆ ಅಲ್ಲ, ಈ ಮನೇಲಿ ಯಾರಿಗೂ ಒಂದು ಚೂರು ಇಷ್ಟ ಇಲ್ಲ. ಯಾಕೆ ಮಾವ, ಯಾವ ಕಾರಣಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಏನು ತಪ್ಪು ಮಾಡಿದ್ದೀನಿ ಹೇಳಿ? ಎಲ್ಲರೂ ಈ ಮನೆಯಲ್ಲಿ ನನ್ನ ಮೇಲೆ ದ್ವೇಷ ಸಾಧಿಸ್ಕೊತಿದ್ದೀರಲ್ಲ, ಯಾಕೆ? ಅಂತ ತಪ್ಪು ಮಾಡಿರೋ ಸಿದ್ದು ಅವ್ರನ್ನೇ ಶ್ರಮಿಸಿ ಅವ್ರ ಜೊತೆ ಬದುಕ್ತಿದ್ದೀನಿ ಅಂದಮೇಲೆ ನಾನೇನು ತಪ್ಪೇ ಮಾಡಿಲ್ಲ. ನನ್ನನ್ನೇ ಮನೆಯಿಂದ ಆಚೆ ಹಾಕಬೇಕು ಅಂತಿದ್ದೀರಲ್ಲ, ಯಾಕೆ? ಏನ್ ಮಾಡೋದು? ನೀನು ಈ ಮನೆಗೆ ಅಂದ್ಕೊಂಡ್ರೆ ಒಂದು ಅನಿಷ್ಟನ ನನ್ನ ಬಾಯಿಂದ ಮಾತಾಡಿ ನನ್ನ ಬಾಯಿ ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ? ನೋಡೋ, ಒಂದಂತೂ ಹೇಳ್ತೀನಿ ಕೇಳ್ಕೊ. ನಿನ್ನ ಈ ಮನೆಯಿಂದ ಆಚೆ ಹಾಕಿ ನಮ್ಗೆ ಇಷ್ಟ ಆಗೋ ಅನ್ನೋಂತ, ನಮ್ಮ ಅಂತಸ್ತು ಸರಿ ಹೋಗೋ ಅಂತ ಹೆಣ್ಣು ತಗೊಂಬಂದು ನನ್ನ ಮಗನ ಮದುವೆ ಮಾಡ್ತೀನಿ. ನೀನು ಬಂದು ಅಕ್ಷತೆ ಕಾಳು ಹಾಕು. ಆಮೇಲೆ ಯಾವ್ದಾದ್ರು ಒಂದು ಮೂಲೆ ಕೂತ್ಕೊಂಡು ಒಟ್ಟು ತುಂಬ ಉಂಡು ಸಂಬಳ ತಗೊಂಡು ಹೋಗಿವಂತೆ. ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಮಾವ? ಪರವಾಗಿಲ್ಲ, ಇದನ್ನ ಸವಾಲಂತನಾದರೂ ತಗೊಳ್ಳಿ. ನಾನು ಈ ಮನೆನ ನನ್ನ ಮನೆ ಅಂತ ಒಪ್ಕೊಂಡಿದ್ದೀನಿ. ನನ್ನ ಮನೇಲಿ ನನ್ನ ಗಂಡನಿಂದ ದೂರ ಮಾಡಿ ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಇದು ಯಾರಿಂದಾನೂ ಸಾಧ್ಯ ಇಲ್ಲ. ನಿಮಗೆ ಅನಿಸಿದ್ದನ್ನೆಲ್ಲ ಮಾಡಿ, ನಿಮ್ಮ ಕೈಲಾದಷ್ಟು ಮಾಡಿ, ಆದರೆ ನಾನು ಮಾತ್ರ ನನ್ನ ಗಂಡನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಓ, ಈ ಜವರೇಗೌಡನ ಮುಂದೆ ನಿಂತ್ಕೊಂಡು ಸವಾಲು ಹಾಕೋಷ್ಟು ಕೊಬ್ಬನ್ಬಿಡ್ತಾ ನಿನಗೆ? ನಿನ್ನಂತ ಕುನ್ನಿಗಳನ್ನ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ ಕಣಮ್ಮ. ಈ ಜವರೇಗೌಡ ಸವಾಲು ಅಂತ ಬಂದ್ರೆ ಏನ್ ಮಾಡಕ್ಕೂ ಸೈ. ಇಲ್ಲಿ ಮಾತಾಡೋದಕ್ಕೂ ಮುಂಚೆ 10 ಸತಿ ಯೋಚನೆ ಮಾಡಿ ಮಾತಾಡೋ. ನೋಡೋ, ಈ ಸವಾಲಲ್ಲಿ ನಾನು ಗೆದ್ದು ಬಿಡ್ತೀನಿ ಅಂತ ಏನಾದ್ರು ನಿನ್ ಕನ್ಸ್ ಕಂಡಿದ್ರೆ ಇವತ್ತೇ ಬರ್ದು ಮಡಿಕೊಂಬಿಡು. ಆ ಸವಾಲಲ್ಲಿ ಗೆಲ್ಲೋದು ಈ ಜವರೇಗೌಡನೆಯ. ಮಾವ, ಆಟ ಶುರುವಾಗಿದ್ದ ತಕ್ಷಣ ಗೆಲುವಿನ ಕನಸು ಕಾಣಬಾರ್ದು. ಒಂದು ಸ್ವಲ್ಪ ಸಮಯ ಕಳೀಲಿ, ಆಟ ಆಡೋಣ, ಆಮೇಲೆ ನೋಡಿ. ಓ, ನೀನು ಇಷ್ಟೆಲ್ಲ ಮಾತಾಡಿದ್ಮೇಲೆ ಈ ಜವರೇಗೌಡ ಸುಮ್ಕೆ ಇರ್ತಾನೆ ಅಂತ ಅನ್ಕೋಬೇಡ. ಆಮೇಲೆ ಇದನ್ನೆಲ್ಲ ತಗೊಂಡೋಗಿ ನನ್ನ ಮಗನ ಕಿವಿಗೆ ಊದ್ಬಿಟ್ಟು ಬೇರೆ ನಾಟಕ ಆಡುವಂಗಿಲ್ಲ. ಇದು ಮಾವ, ಆಟ ಅಂದರೆ ಹೀಗಿರಬೇಕು. ಇಷ್ಟು ದಿನ ಚದುರಂಗದ ಆಟದಲ್ಲಿ ಬರೀ ಅತ್ತೆ ಮತ್ತು ನೀಲು ಅವರು ಇದ್ರು, ಆದರೆ ಈಗ ಹೊಸ ಸೇರ್ಪಡೆಯಾಗಿ ನೀವು ಬಂದಿದ್ದೀರಾ. ಆಡೋಣ, ಚೆನ್ನಾಗಿ ಆಟ ಆಡೋಣ. ಆದರೆ ಆಟದಲ್ಲಿ ಗೆಲ್ಲೋದು ಈ ಭಾವನಾನೇ ಅಂತ ನಿಮಗೆ ತೋರಿಸ್ತೀನಿ. ಹೊಸ ನಿಂತ್ಕೊಳ್ಳಮ್ಮ, ಎತ್ತಿ ಇಟ್ಕೋ. ಇವತ್ತಿಂದ ನಿನ್ನ ಆಟ ಮುಗಿಯೋ ದಿನ. ಅಷ್ಟೊಳಗೆ ನಿನ್ಗೆ ಹೊರಗಿನ ಹಾದಿ ಹೆಂಗೆ ತೋರಿಸ್ಬೇಕು ಅಂತ ಈ ಜವರೇಗೌಡಗೆ ಚೆನ್ನಾಗೇ ಗೊತ್ತದೆ.
ಸರಿ ಮಾವ, ನಿಮ್ಮ ಆಟ ನೀವಾಡಿ, ನನ್ನ ಆಟ ನಾನು ಆಡ್ತೀನಿ. ಏನ್ಲ ಜವರ ಇದು? ನಿನಗೆ ಸವಾಲಾಕಿ ಹೋಯ್ತಾ ಅವಳದು? ಹಾಕ್ಲಿ ಬಿಡವ, ಸವಾಲುಗಳು ಅನ್ನೋದು ಈ ಜವರೇಗೌಡಂಗೆ ಏನು ಹೊಸ್ದ? ಹೊರಗಡೆ ರಾಜಕೀಯದಲ್ಲೂ ಈ ಜವರೇಗೌಡನೇ ಗೆಲ್ಲೋದು, ಮನೆ ರಾಜಕೀಯದಲ್ಲೂ ಈ ಜವರೇಗೌಡನೇ ಗೆಲ್ಲೋದು. ಅವಳೇನು ಕಿತ್ ಗುಡ್ಡ ಹಾಕತಾಳೆ, ಹಾಕೊಳ್ಳಿ ಬಿಡವ. ನೋಡೇ ಬಿಡಮ್ಮ, ಅತಿ ಆಗೋಯ್ತು ಉಳ್ದು. ಇಷ್ಟಕ್ಕೆಲ್ಲ ಕಾರಣ ಆ ಪೆದ್ನನ ಮಗ. ಯಾವುದೋ ಅನಿಷ್ಟ ಅಂತ ತಗೊಂಬಂದು ಗಂಟು ಹಾಕೊಂಡ್ಬಿಟ್ಟು ಎಲ್ಲ ತಗೊಂಬಂದು ಚಪ್ಪಡಿ ಕಲ್ಲ ನಮ್ಮ ತಲೆ ಮೇಲೆ ಎಳೆದ್ಬಿಟ್ಟವನೆ. ಪ್ರಮುಖರವ, ನೀನೇನು ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಮಾವ. ಇದು ನಮ್ಮ ಮಾವ ಅಂದರೆ. ಈ ಮನೇನ ಹೀಗೆ ಯಾವಾಗಲೂ ರಣರಂಗವಾಗೇ ಇಟ್ಕೊಂಡಿರ್ಬೇಕು. ಆಗಲೇ ನನಗೂ ಖುಷಿಯಾಗೋದು, ನಾನು ಅಂದ್ಕೊಂಡಿರೋದು ನೆರವೇರೋದು. ಯಾಕಮ್ಮಿ ಈ ಪಟ್ಟಿ ಯೋಚನೆ ಮಾಡ್ತಾ ಇದ್ಯಾ? ಈ ನಿನ್ನ ಗಂಡ ಜವರೇಗೌಡ ಸೋತ್ಬಿಡ್ತಾನೆ ಅಂತ ಭಯವಾ? ಕಾನ್ಸ್ ಮನ್ಸಲ್ಲೂ ಅನ್ಕೋಬೇಡ. ಈ ಜವರೇಗೌಡರಿಗೆ ಸೋಲು ಅನ್ನೋದೇ ಇಲ್ಲ, ಗೆಲುವು ಕಟ್ಟಿಟ್ಟು ಬುತ್ತಿ ಕಣವಾ. ಏ ಭಾವನಾ, ನನ್ನ ಗಂಡನ ಮುಂದೆನೆ ಚಾಲೆಂಜ್ ಮಾಡೋಷ್ಟು ಬೆಳೆದು ಬಿಟ್ಟಿಯಾ? ಇದುವರೆಗೂ ಅವ್ರ ಮುಂದೆ ಯಾರೂ ಈ ಥರ ಮಾತಾಡಿರಲಿಲ್ಲ. ನಾನು ಮಾತಾಡ್ತಿರ್ಲಿಲ್ಲ ಅತ್ತೆ, ಆದರೆ ಮಾತಾಡೋ ಹಾಗೆ ಮಾಡಿದ್ದು ಅವರು. ಭಾವನಾ, ನೀವು ಮಾವನವ್ರ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಎಷ್ಟೇ ಆದರೂ ಅವ್ರು ರಾಜಕೀಯದವರು ಅನ್ನೋದನ್ನ ಮರ್ತು ಬಿಟ್ರಾ? ನಾನು ಮರ್ತಿಲ್ಲ ನೀಲು ಅವರೇ, ಆದರೆ ಅವ್ರ ಜೊತೆ ಇದ್ದು ಅತ್ತೆನೂ ರಾಜಕೀಯ ಕಲ್ತ್ಬಿಟ್ಟಿದ್ದಾರೆ. ಅದನ್ನು ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಏನೇ, ಅವ್ರ ಮುಂದೆ ಚಾಲೆಂಜ್ ಮಾಡಿದ ತಕ್ಷಣ ನೀನು ಗೆದ್ದು ಬಿಟ್ಟೆ ಅನ್ಕೊಂಡ್ಯಾ? ಅವರು ನಿನ್ನಂಥ ಎಷ್ಟು ಜನರನ್ನ ಬಗ್ಬಡ್ದಿಲ್ಲ. ಅತ್ತೆ, ಯಾರು ಎಷ್ಟೇ ರಾಜಕೀಯ ಮಾಡಿದ್ರು ಆ ಕೃಷ್ಣ ಪರಮಾತ್ಮ ಅರ್ಜುನನ ಜೊತೆ ಇದ್ದ ಹಾಗೆ ಶಕ್ತಿಯಾಗಿ ನನ್ನ ಗಂಡ ನನ್ನ ಜೊತೆ ಇದ್ದಾನೆ. ಯಾರು ಏನೇ ಮಾಡಿದ್ರು ನಮ್ಮಿಬ್ಬರನ್ನೂ ದೂರ ಮಾಡೋಕ್ಕಾಗಲ್ಲ ಅನ್ನೋ ಬಲವಾದ ನಂಬಿಕೆ ನನಗಿದೆ. ಅಷ್ಟೊಂದು ನಂಬಿಕೆ ಇದೆಯಾ? ಕೆಟ್ಟದ್ದು ಬಯಸೋ ನಿಮಗೆ ಅಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ಎಲ್ಲರಿಗೂ ಒಳ್ಳೇದು ಬಯಸೋ ನನಗಿಲ್ಲದೆ ಇರುತ್ತಾ? ನಾನು ಯಾರಿಗೆ ಏನು ಕೆಟ್ಟದ್ದು ಮಾಡಿದ್ದೀನಿ ಹೇಳಿ ಅತ್ತೆ? ನಾನೇನಾದರೂ ಉದ್ದೇಶ ತಪ್ಪಾಗಿಟ್ಕೊಂಡಿದ್ದೀನಾ? ಅಥವಾ ಈ ಮನೆಯವ್ರ ಸಂಬಂಧಗಳನ್ನ ಹಾಳು ಮಾಡಿದ್ದೀನ? ನಾನೇನಾದರೂ ಮನೆ ಹಾಳು ಕೆಲಸ ಮಾಡಿದ್ದೀನ? ಇದು ಯಾವುದೂ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೋಬೇಕು? ಲಕ್ಷ್ಮೀ ನಿವಾಸ